ಜಿಲ್ಲಾಡಳಿತದಿಂದ ಗಣಿಗಾರಿಕೆಗೆ ಆದೇಶ. ಸುತ್ತಮುತ್ತಲ ಪ್ರದೇಶದಲ್ಲಿನ ಬೆಳೆಗಳಿಗೆ ಹಾನಿ, ಆತಂಕದಲ್ಲಿ ರೈತರು. ಪುರಾತನ ದೇವಾಲಯ ಜೀರ್ಣೋದ್ಧಾರದ ನೆಪ, ಹಲವು ಸಮಿತಿಗಳ ರಚನೆ, ಶಿವಭಕ್ತ ಸಮೂಹ ಪ್ರತಿಭಟನೆ. ಕೊಕ್ಕರೆಗಳ ನಿಗೂಢ ಸಾವು, ಪರಿಸರ ಪ್ರೇಮಿಗಳಿಗೆ ಆಘಾತ, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ. ಬೇಸಾಯದಲ್ಲಿ ಇತಿಹಾಸ ಹೊಂದಿದ ಪ್ರದೇಶ, ಈಗ ಬೆಳೆಗಳಲ್ಲಿ ವಿಷಕಾರಿ ಅಂಶ ಪತ್ತೆ, ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಇಲ್ಲೊಂದು ಕಡೆ ಜಿಲ್ಲಾಡಳಿತ ಗಣಿಗಾರಿಕೆಗೆ ಆದೇಶ ಹೊರಡಿಸಿದೆ. ಆದರೆ ಗಣಿಗಾರಿಕೆಯಿಂದ ಬರುವ ಧೂಳಿನಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಿಗೆ ಹಾನಿಯುಂಟಾಗುತ್ತಿದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ. ಹೀಗೆ ಎತ್ತ ನೋಡಿದ್ರು ಕಲ್ಲು ಗಣಿಗಾರಿಕೆಯ ಸದ್ದು. ಕಲ್ಲು ಗಣಿಗಾರಿಕೆಯಿಂದ ಬರುವ ದಟ್ಟವಾದ ಧೂಳಿನಿಂದ ಪಕ್ಕದ ಜಮೀನುಗಳ ರೈತರು ನರಕ ಯಾತನೆ ಅನುಭವಿಸುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕನಾಗವಲ್ಲಿ ಗ್ರಾಮದ ಬಳಿ. ಅಂದಹಾಗೆ ಹಿರೇನಾಗವಲ್ಲಿ, ಚಿಕ್ಕನಾಗವಲ್ಲಿ ಗ್ರಾಮಗಳ ಮಧ್ಯದಲ್ಲಿ ಇರುವ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಗಣಿ ಮಾಲೀಕರು ರೈತರ ಬದುಕು ಸರ್ವನಾಶ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಆ ಭಾಗದ ರೈತರು ಬೆಟ್ಟ ಗುಡ್ಡಗಳಲ್ಲಿ ಕುರಿ, ಮೇಕೆ, ದನ, ಕರುಗಳನ್ನು ಮೇಯಿಸಿಕೊಂಡು ಪಕ್ಕದ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡಿದ್ರು. ಆದರೆ ಯಾವಾಗ ಜಿಲ್ಲಾಡಳಿತ ಕಲ್ಲು ಗಣಿಗಾರಿಕೆಗೆ ಆದೇಶ ನೀಡಿದ್ರೋ ಆಗಿನಿಂದ ಕಲ್ಲು ಗಣಿಗಾರಿಕೆಯ ಧೂಳಿನಿಂದ ರೈತರ ಜೀವನ ಅಧೋಗತಿಯಾಗಿದೆ. ಶ್ರೀ ಭೈರವೇಶ್ವರ ಎಂ ಸ್ಯಾಂಡ್ ಲಿಮಿಟೆಡ್ ಮತ್ತು ಅಭಿನಂದನ್ ಸ್ಟೋನ್ ಕ್ರಷರ್ ಹೆಸರಿನಲ್ಲಿ ಶ್ರೀನಿವಾಸ್ ಮತ್ತು ಚಂದ್ರಪ್ಪ ಅಣ್ಣತಮ್ಮಂದಿರಿಬ್ಬರು ಕಲ್ಲು ಗಣಿಗಾರಿಕೆ ನಡೆಸ್ತಾ ಇದ್ದು, ಟಿಪ್ಪರ್ ವಾಹನಗಳ ಓಡಾಟ, ಜಲ್ಲಿ ಕ್ರಷರ್ನಿಂದ ಬರುವ ದಟ್ಟವಾದ ಧೂಳಿನಿಂದ ಅಕ್ಕಪಕ್ಕದ ಜಮೀನುಗಳಲ್ಲಿ ಬೆಳೆದ ಬೆಳೆಗಳ ಮೇಲೆ ಧೂಳು ಕುಳಿತುಕೊಂಡು ಬೆಳೆ ಸುಟ್ಟು ಕರಕಲಾಗ್ತಾ ಇವೆ ಅಂತೆ. ಇದರಿಂದ ರೋಸಿ ಹೋದ ರೈತರು ನ್ಯಾಯಕ್ಕಾಗಿ ಅಂಗಲಾಚಿದ್ದಾರೆ. ಸರ್, ನಮ್ಮ ಹೆಸರು ಮಂಜುನಾಥ. ನನ್ನ ಬಂದು ಹಿರೇನಾಗವಲ್ಲಿ. ನಮ್ಮ ಜಮೀನು ಬಂದು ಚಿಕ್ಕನಾಗವಲ್ಲಿ. ಇಲ್ಲಿ ಕ್ರಷರ್ ಆಗೈತೆ, 2 ಕ್ರಷರು. ಕ್ರಷರ್ ಆಡ್ತಾ ಇದ್ದರೆ ನಮ್ಗೆ ಧೂಳು ಬಂದು ಕುತ್ಕೊತಾ ಇದೆ. ಏನು ಬೆಳಗ್ದಿಕ್ಕಿದ್ರೂ ಆಗ್ತಾಯಿಲ್ಲ. ಆಲೂಗಡ್ಡೆನೇ ಆಗಲಿ, ರಾಗಿನೇ ಆಗಲಿ, ಕಡಲೆಕಾಯಿ ಹಾಕಿದ್ರೂ ಏನೂ ಆಗ್ತಾಯಿಲ್ಲ. ಇದರಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ. ನಮ್ಗೆ ಏನಾನ ಅವಕಾಶ ಅಲ್ಲ, ಯಾವ ರೀತಿ ಅಂದರೆ ಯಾವ ರೀತಿ ಧೂಳು ಬರುತ್ತೆ ಸರ್? ಇಲ್ಲಿ ಬೆಟ್ಟದಾಗ ಇದು ಬ್ಲಾಸ್ಟಿಂಗ್ ಇಕ್ಕಿ ಮತ್ತು ಕ್ರಷರ್ದು ಅಲ್ಲಿಂದ ಎತ್ಕೊಂಡು ಬಂದು ಕ್ರಷರ್ ಆಡ್ತವೆ. ಅದು ಕ್ರಷರ್ದು ಧೂಳು ಬಂದು ನಮ್ಮ ಹೊಲಗಳ ಮೇಲೆ ಕುತ್ಕೊಂಡು ಏನೂ ಬೆಳೆಗಳು ಆಗ್ತಾಯಿಲ್ಲ ಸರ್. ಧೂಳು ಬಂದು ಕುತ್ಕೊಂಡು ಆಗ್ತಾನೇ ಇಲ್ಲ ಸರ್. ನಾವು ಹಂಗೆ ಬಿಟ್ಬಿಟ್ಟಿದ್ದೀವಿ. ಲಾರಿಗಳು ಬಂದ್ರೂ ಇಲ್ಲ. ಕ್ರಷರ್ನಿಂದ ಧೂಳು ಬಂದು ಕುತ್ಕೊಂಡು ನಾವು ಕೋಲ್ ತಗೊಂಡು ಹೊಡೆದ್ರೂ ಹಂಗೆ ಎದ್ದೇಳಿ ಬಿಡ್ತದೆ. ಹಿಂಗೆ ಐತೆ ಸರ್ ನಮ್ಮ ಸರ್. ಜಾಸ್ತಿ ಬರ್ತಾಯಿದೆ ಸರ್, ಜಾಸ್ತಿ ಧೂಳು ಬರ್ತಾಯಿದೆ ಸರ್. ನಮಗೆ ನ್ಯಾಯ ಅಂದರೆ ಇಲ್ಲಿ ಬಂದು ಎಲ್ಲ ನೀವು ನೋಡ್ತಾ ಇದ್ದೀರಾ. ನಿಮ್ಮಿಂದ ನಮ್ಗೆ ಅವಕಾಶ ಬೇಕು ಸರ್. ಸರ್, DC ಸಾಹೇಬ್ರಿಗೆ, ತಹಸೀಲ್ದಾರ್ ಮೇಡಮ್ ಅವ್ರಿಗೆ, ಮತ್ತು ಗಣಿ ಇಲಾಖೆ ಅವ್ರಿಗೆ, ಮತ್ತು MP ಸುಧಾಕರ್ ಸಾಹೇಬ್ರಿಗೆ, ಮತ್ತು MC ಸುಧಾಕರ್ ಅವ್ರಿಗೆ, ಪ್ರದೀಪ್ ಈಶ್ವರ್ MLA ಸಾಹೇಬ್ರಿಗೆ. ಇಲ್ಲ ಸರ್. ಏನು ಹೇಳ್ತಾರೆ ಅಧಿಕಾರಿಗಳು? ಸರ್, ಅವ್ರು ಬಂದಿಲ್ಲ, ಇನ್ನು ನಾವು ಕೊಟ್ಟೇ ಇಲ್ಲ ಅವ್ರಿಗೆ ಅರ್ಜಿ. ಬಂದು ನೋಡ್ತಾರ ಅಂತ ಹೇಳ್ತಾರೆ ಸರ್. ಇನ್ನು ಚಿಕ್ಕನಾಗವಲ್ಲಿ ಗ್ರಾಮದ ಬಳಿ ಬೆಟ್ಟದ ಸುತ್ತಮುತ್ತಲೂ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಬರುವ ದಟ್ಟವಾದ ಧೂಳಿನಿಂದ ರಾಗಿ, ಜೋಳ, ಆಲೂಗಡ್ಡೆ, ತೊಗರಿ, ಮಾವು ಇನ್ನಿತರೆ ಬೆಳೆಗಳು ಈ ಭಾಗದಲ್ಲಿ ಬೆಳೆದರೂ ಪ್ರಯೋಜನವಾಗ್ತಿಲ್ಲವಂತೆ. ಹಿರೇನಾಗವಲ್ಲಿ ಗ್ರಾಮದ ರೈತರು ಭೈರಪ್ಪ ಮತ್ತು ಮಂಜುನಾಥ್ ಎಂಬುವರು ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಕ್ಯಾರೆ ಅಂತ ಇಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹೆಸರು ಭೈರಪ್ಪ ಅಂತ. ನಮ್ಮ ಮಾವಿನ ತೋಪೆಲ್ಲ 30 ವರ್ಷ ಆಯ್ತು ಸ್ವಾಮಿ ಹಾಕಿ. ಧೂಳು ಬಂದು ಎಲ್ಲ ಬರ್ನಾಗೈತೆ. 4 ಲಕ್ಷ 5 ಲಕ್ಷ ನಷ್ಟ ಆಗ್ತಾಯಿದೆ. ನೋಡಿ ಸ್ವಾಮಿ, ಅಧಿಕಾರಿಗಳು ಬಂದು ನಮ್ಮ ನೋಡಿ
ನೀವು ಏನನ್ನ ಪರಿಹಾರ ಕೊಟ್ಟು ಇಲ್ದಿದ್ರೆ ನ್ಯಾಯ ಕೊಡಿಸ್ಬೇಕು ಸ್ವಾಮಿ. ಅಲ್ಲ ಯಾಕೆ ಹಿಂಗೆ ಆಗ್ತಾ ಇರೋದು ಧೂಳು? ಧೂಳು ಬರ್ತಾ ಇದೆ ಸ್ವಾಮಿ. ರೋಡ್ ಪಕ್ಕದಲ್ಲೇ ನಮ್ಮ ಜಮೀನು, ಲಾರಿಗಳು ಎಲ್ಲ ಬರ್ತಾ ಇವೆ ಸ್ವಾಮಿ. ಎಲ್ಲ ಧೂಳು ನಿಂತ್ಕೊಂಡು ಎಲ್ಲ ಬರ್ನಾಗಿವೆ ಸ್ವಾಮಿ. ದಯವಿಟ್ಟು ನಿಮ್ಮ ಅಧಿಕಾರಿಗಳು ನಮ್ಗೆ ಏನನ್ನ ಮಾಡಿ ಧೂಳು ಬರ್ದಂಗೆ ಮಾಡಿ ಸ್ವಾಮಿ. ನಾಕೆ ನಡೆಸ್ತಾ ಇದ್ದಾರೆ. ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ ಸ್ವಾಮಿ. ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಲಕ್ಷಗಳು. ನಮ್ಗೆ ಬೆದರಿಸಿ ನಾವು ಅಡ್ಡಾಕ ಹೋಗಿದ್ರೆ ನಮ್ಮ ಕಾರ್ಯಕ್ಕೆ ಕಿಂದಕ್ಕೆ ಹಾಕಿ ನಮಗೆ ಬಿದ್ದಾಕಿ ಕುಡಿದು ಭಾಗ ನಮ್ಮನ್ನ ಬಿದ್ದಾಕಿ ನಮ್ಮ ಬೈದು ಏನೇನೋ ಮಾಡ್ತಾರೆ ಸ್ವಾಮಿ. ದಯವಿಟ್ಟು ನೀವು ಯಾವ ಅಧಿಕಾರಿ ರೀತಿ ನಾಶ ಆಗ್ತದೆ ಇದರಿಂದ? ಇದರಿಂದ ಧೂಳಿಂದ ಸ್ವಾಮಿ ಬರ್ನ್ ಆಗ್ತಾ ಇದೆ ಸ್ವಾಮಿ. ಹಾಂ, ಅಧಿಕಾರಿಗಳು ಯಾರು ನಿಮ್ಮ ಕಡೆ? ಎಲ್ಲ ಅಧಿಕಾರಿಗಳು ನಮಗೆ ಏನೂ ಪರಿಹಾರ ಕೊಡಲಿಲ್ಲ, ನಮ್ಗೆ ಯಾರು ಸಹಾಯ ಮಾಡಲಿಲ್ಲ ಸ್ವಾಮಿ. ಅಧಿಕಾರಿಗಳು ದೂರು ಕೊಟ್ಟಿದ್ರಾ? ಕೊಟ್ಟಿದ್ದೀವಿ ಸ್ವಾಮಿ. 20 ದಿನ ಆಯಿತು ಕೊಟ್ಟು, ಏನೂ ನಮ್ಗೆ ಸಲಹೆ ಇಲ್ಲ ಸ್ವಾಮಿ. ತಹಸೀಲ್ದಾರ್ಕ, AC ಕ, DC ಕ, ಇದು ಜಿಲ್ಲಾಧಿಕಾರಿಕ, ಗಣಿ ಅಧಿಕಾರಿಕ, ಸುಧಾಕರ್ಕ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾರೂ ನಮ್ಗೆ ಸಹಾಯ ಮಾಡಿಲ್ಲ ಸ್ವಾಮಿ. ಇದರಿಂದ ಎಷ್ಟು ನೋವಾಗ್ತಿದೆ ನಿಮಗೆ? ಎಲ್ಲ ನಾವು ವಿಷ ಕುಡಿಬೇಕು ಸ್ವಾಮಿ. ಇನ್ನೇನು ನಮ್ಗೇನಿಲ್ಲ, ಮಕ್ಕಳಿಗೆ ಏನು ಆಹಾರ ಏನೂ ಇಲ್ಲ. ಅದರಿಂದ ನಮ್ಗೆ ವಿಷ ಕುಡಿಬೇಕು ಅಷ್ಟೇ ಸ್ವಾಮಿ. ದಯವಿಟ್ಟು ನೀವು ನಮ್ಗೆ ಸಹಾಯ ಮಾಡಿ. ತೆಗೀರಿ ನೀವು. ನಮ್ಗೆ ಏನನ್ನ ಧೂಳು ಬರ್ದಂಗೆ ಮಾಡಿ ಸ್ವಾಮಿ, ಅಷ್ಟೇ ಸಾಕು. ಒಟ್ಟಾರೆ ದೇಶಕ್ಕೆ ಅನ್ನ ಕೊಡುವ ರೈತನ ಬದುಕು ಕಲ್ಲು ಗಣಿಗಾರಿಕೆ ನಡೆಸುವ ಮಾಲೀಕರು ನಡೆಸುವ ಕ್ರಷರ್ನಿಂದ ಬರೋ ಧೂಳಿನಿಂದ ಸರ್ವನಾಶ ಆಗ್ತಾ ಇರೋದು ನೋವಿನ ಸಂಗತಿ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಪುರಾತನ ಶ್ರೀ ನಾಗನಾಥೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರದ ನೆಪದಲ್ಲಿ ಹಲವು ಸಮಿತಿಗಳನ್ನು ರಚಿಸಿಕೊಂಡು ಪುನರ್ ನಿರ್ಮಾಣ ಮಾಡಲು ಮುಂದಾಗಿದ್ದು 7 ವರ್ಷಗಳೇ ಕಳೆದು ಹೋಗಿದೆ. ಸಮಿತಿಗಳು ದೇವಾಲಯದ ನಿರ್ಮಾಣಕ್ಕೆ ಮುಂದಾಗಲಿಲ್ಲ ಎಂದು ಶ್ರೀ ನಾಗನಾಥೇಶ್ವರ ಸ್ವಾಮಿ ಯುವಕರ ಸೇವಾ ಸಮಿತಿ ಹಾಗೂ ಶಿವಭಕ್ತ ಸಮೂಹ ವತಿಯಿಂದ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ನಗರದ ಪುರಾತನ ಶ್ರೀ ನಾಗನಾಥೇಶ್ವರ ದೇವಾಲಯವನ್ನ ಜೀರ್ಣೋದ್ಧಾರದ ನೆಪದಲ್ಲಿ ಹಲವು ಸಮಿತಿಗಳನ್ನ ರಚಿಸಿಕೊಂಡು ಪುನರ್ ನಿರ್ಮಾಣ ಮಾಡಲು ಮುಂದಾಗಿದ್ದು 7 ವರ್ಷಗಳೇ ಕಳೆದು ಹೋಗಿದೆ. ಯಾವುದೇ ಸಮಿತಿಗಳು ಶೀಘ್ರವಾಗಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಲಿಲ್ಲ. ಈ ವಿಚಾರವಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಯುವಕರ ಸೇವಾ ಸಮಿತಿ ಹಾಗೂ ಶಿವಭಕ್ತ ಸಮೂಹ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯದ ಆವರಣದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ನಂತರ ಮಾತನಾಡಿದ ಅಗ್ರಹಾರ ಮೋಹನ್, ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತಾತ್ಕಾಲಿಕವಾಗಿ ಕೆಲವು ತೊಡಕುಗಳಿಂದ ನಿಂತು ಹೋಗಿದೆ. ಹಲವು ವರ್ಷಗಳ ಹಿಂದೆಯೇ ದೇವಸ್ಥಾನದ ಅಭಿವೃದ್ಧಿಗಾಗಿ ಕೆಲವು ದಾನಿಗಳು ಹಾಗೂ ಕೆಲವು ಮುಖಂಡರು ಮುಂದೆ ಬಂದು ಸಮಿತಿಯನ್ನ ರಚಿಸಿ ಜೀರ್ಣೋದ್ಧಾರ ಮತ್ತು ಕಾನೂನುಬದ್ಧವಾಗಿ ಹೊಸ ವಿನ್ಯಾಸದೊಂದಿಗೆ ದೇವಾಲಯ ನಿರ್ಮಿಸಿ ಕೊಡಲು ಒಪ್ಪಿರುವುದು ಸರಿಯಷ್ಟೇ. ಆದರೆ ಸುಮಾರು 2-3 ವರ್ಷಗಳ ಕಾಲ ಅಲ್ಪ ಸ್ವಲ್ಪ ಕಾಮಗಾರಿ ಮಾಡಿ ನಿಲ್ಲಿಸಿದ್ದಾರೆ. ಹಳೆ ಸಮಿತಿಯವರು ಹೊಸ ಸಮಿತಿಯವರ ಮೇಲೆ, ಹೊಸ ಸಮಿತಿಯವರು ಹಳೆ ಸಮಿತಿಯವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡು ಪ್ರತಿಷ್ಠೆಗಳಿಗಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರವನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದು, ತಾಲೂಕು ಆಡಳಿತ ಶೀಘ್ರವಾಗಿ ಜೀರ್ಣೋದ್ಧಾರ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ.
ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಶ್ರೀ ನಾಗನಾಥೇಶ್ವರ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದೂವರೆ ತಿಂಗಳಿಂದ ಹಿಂದೆ ಒಂದು ಜನಗಳಿಗೆ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ಒಂದು ತಮ್ಮ ಮಾಧ್ಯಮದ ಮುಖಾಂತರ ಕೊಟ್ಟಿದ್ವಿ. ಅವತ್ತು ಒಂದೂವರೆ ತಿಂಗಳು ಸಮಯ ಕೊಟ್ಟಿದ್ವಿ ಸಮಿತಿಯವರೆಗೂ ಹಾಗೂ ಅಧಿಕಾರಿಗಳಿಗೆ. ಆದರೆ ಯಾವುದೇ ರೀತಿಯಾದಂತ ಕ್ರಮ ವಹಿಸಲಿಲ್ಲ. ಆದ್ರಿಂದ ಇವತ್ತು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಭಕ್ತಾದಿಗಳ ಮುಖಾಂತರ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿ ಆ ಸಮಿತಿಗಳನ್ನ ಸಭೆ ಕರೆದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಕ್ಕೆ ಇವತ್ತು ಮನವಿ ಪತ್ರ ಕೊಡಕ್ ಬಂದಿದ್ದೀವಿ. ಈ ಹಳೆ ಸಮಿತಿಯವರು ಸುಮಾರು 5 ವರ್ಷದಿಂದ ಅನುಮತಿ ತಗೊಂಡು ಅವರನ್ನು 3 ವರ್ಷ ಕಾಮಗಾರಿ ಮಾಡಿ ನಿಲ್ಲಿಸ್ಬಿಟ್ರು. ಈಗ ಹೊಸ ಸಮಿತಿ ಮಾಡ್ಕೊಂಡಿದ್ದಾರೆ. ಅವರು ಸಹ 2 ವರ್ಷ ಆಯ್ತು ಸಮಿತಿಯಾಗಿ, ಆದ್ರೆ ಯಾವುದೇ ರೀತಿಯಾದಂತ ಕಾಮಗಾರ ಇನ್ನೂ ಶುರು ಮಾಡಿಲ್ಲ. ಯಾಕೆ ಶುರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಒಂದ್ ರೀತಿ ಕೋರ್ಟ್ಗೆ ಹೋಗಿದೀವಿ, ಅವರು ಹಳೆ ಸಮಿತಿಯವರು ಅಂತ ಹೇಳ್ತಾರೆ. ಹೊಸ ಸಮಿತಿಯವರು ಇವ್ರು ಹೋಗಿ ಫಸ್ಟ್ ಕಾಮಗಾರಿ ಮಾಡಿರೋದನ್ನ ದಬ್ಬಬೇಕು ಅಂತ ಹೋಗಿದ್ರು. ಆದ್ರಿಂದ ನಾವು ಕೋರ್ಟ್ಗೆ ಹೋಗಿ ನಿಲ್ಲಿಸ್ಬೇಕು ಅಂತ ಹೇಳಿದೀವಿ, ದಬ್ಬಾರ್ದು ಅಂತ. ಕೆಲವು ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಈ ಮನವಿ ಪತ್ರಕ್ಕೆ ಸ್ಪಂದಿಸಿ ಧಾರ್ಮಿಕ ದತ್ತಿ ಇಲಾಖೆ ನಿರ್ದೇಶಕರಾಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇಲ್ಲ ಉಪ ವಿಭಾಗಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಇವಾಗ ಏನ್ ಸಮಿತಿಯವ್ರು ಕೊಟ್ಟಿದ್ದೀರಾ ಜವಾಬ್ದಾರಿ ನಿರ್ವಹಿಸಬೇಕು. ಇಲ್ಲ ಅಂದ್ರೆ ದಯವಿಟ್ಟು 2 ಸಮಿತಿಗಳು, ಒಂದು ಸಮಿತಿ ನಿರ್ಗಮನ ಆಗಿದೆ, ಇವಾಗ ಇನ್ನೊಂದು ಸಮಿತಿನೂ ನಿರ್ಗಮನ ಮಾಡಿಬಿಟ್ಟು ತಾವು ನಿಮ್ಮ ಮುಜರಾಯಿ ಇಲಾಖೆ ಸುರ್ಪದಿಗೆ ತಗೊಂಡು ದಾನಿಗಳು ಏನ್ ಕೊಡ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ಏನ್ ಅನುದಾನ ಇರುತ್ತೋ ಅದನ್ನ ತಗೊಂಡು ದೇವಸ್ಥಾನ ಕಾಮಗಾರಿ ಪೂರ್ಣ ಮಾಡಿ ಕೊಡ್ಬೇಕು. ಯಾಕಂದ್ರೆ ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇಲ್ಲೊಂದು ಕೆರೆ ಅಂಗಳದಲ್ಲಿ ಕಳೆದ 4-5 ದಿನಗಳಿಂದ ನೂರಾರು ಕೊಕ್ಕರೆಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದು ಪರಿಸರ ಪ್ರೇಮಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ ಕೆರೆಯ ಅಂಗಳದಲ್ಲಿ ಕಳೆದ 4-5 ದಿನಗಳಿಂದ ನೂರಾರು ಕೊಕ್ಕರೆಗಳು ನಿಗೂಢವಾಗಿ ಸಾವನ್ನಪ್ಪುತ್ತಿದ್ದು ಪರಿಸರ ಪ್ರೇಮಿಗಳಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಗ್ರಾಮದ ಕೆರೆಯ ಅಂಗಳದಲ್ಲಿ ಇರುವ ಜಾಲಿ ಮರಗಳಲ್ಲಿ ಕೊಕ್ಕರೆಗಳು ಕುಳಿತಲ್ಲೇ ನೋಡುತ್ತಾ ಪ್ರಾಣ ಬಿಡುತ್ತಿರುವುದು ಕಂಡುಬಂದಿದೆ. ಇದುವರೆಗೂ ಅಂದಾಜು 30ರಿಂದ 40 ಕೊಕ್ಕರೆಗಳು ಸಾವನ್ನಪ್ಪಿದ್ದು ಸಾವಿಗೆ ನಿಖರವಾದ ಕಾರಣವೇನೆಂದು ತಿಳಿದು ಬಂದಿಲ್ಲ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಈ ದುರ್ಘಟನೆ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಲಿಲ್ಲ ಎಂಬ ದೂರು ಕೇಳಿಬಂದಿದೆ. ಇದು ಯಾವುದಾದ್ರೂ ಸಾಂಕ್ರಾಮಿಕ ರೋಗವೋ ಅಥವಾ ಕೆರೆಯ ನೀರು ಕಲುಷಿತಗೊಂಡಿದೆಯೇ ಎಂಬ ಅನುಮಾನ ವ್ಯಕ್ತವಾಗಿದೆ. ನಮ್ಮೂರಿನ ಕೆರೆಯ ಅಂಗಳದಲ್ಲಿ ಹಕ್ಕಿಗಳು ಈ ರೀತಿ ಸಾಲು ಸಾಲಾಗಿ ಸಾಯುತ್ತಿರುವುದು ನೋವಿನ ಸಂಗತಿ. ಕೂಡಲೇ ಅರಣ್ಯ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಸಾವಿಗೆ ಕಾರಣವನ್ನ ಪತ್ತೆ ಹಚ್ಚಬೇಕು. ಪಕ್ಷಿಗಳ ಸಾವು ಯಾವುದಾದ್ರೂ ವೈರಾಣು ದಾಳಿಯಿಂದ ಸಂಭವಿಸುತ್ತಿದ್ರೆ ಅದು ಮನುಷ್ಯರಿಗೂ ಹರಡುವ ಭೀತಿ ಇರುವುದರಿಂದ ಆರೋಗ್ಯ ಇಲಾಖೆಯು ಈ ಕೂಡಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.
ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್.
ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ? ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಇಲ್ಲೊಂದು ಬಯಲುಸೀಮೆ ಪ್ರದೇಶ. ಹೂ, ಹಣ್ಣು, ತರಕಾರಿ ಬೆಳೆಯುವುದರಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಆದರೆ ಇದೀಗ ಇಲ್ಲಿ ಬೆಳೆಯುವ ತರಕಾರಿ ಬೆಳೆಗಳಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಎಂಬ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಈ ಕುರಿತು ಒಂದು ವರದಿ. ಪ್ರಿಯ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಬಯಲುಸೀಮೆ ಜಿಲ್ಲೆಯಾದರೂ ಸಹ ಹೂವು, ಹಣ್ಣು ಸೇರಿದಂತೆ ತರಕಾರಿ ಬೆಳೆ ಬೆಳೆಯೋದರಲ್ಲಿ ಹೆಸರುವಾಸಿಯಾಗಿದೆ. ಇಲ್ಲಿ ಬೆಳೆಯೋ ತರಕಾರಿಗಳು ಬೆಂಗಳೂರು ಸೇರಿದಂತೆ ನಾನಾ ಭಾಗಗಳಲ್ಲಿ ಮಾರಾಟವಾಗುತ್ತೆ, ರಫ್ತಾಗುತ್ತೆ. ಶಾಶ್ವತ ನೀರಿನ ನೆಲೆ ಇಲ್ಲದೆ ಇದ್ರೂ ಸಹ ಇರೋ ಅಲ್ಪ ಸ್ವಲ್ಪ ನೀರಿನಲ್ಲೇ ಇಲ್ಲಿನ ಮಂದಿ ಕೃಷಿಯನ್ನು ಅವಲಂಬಿಸಿ ಬದುಕು ಕಟ್ಟಿಕೊಂಡಿದ್ದಾರೆ. ಸರ್ಕಾರಗಳೇನೋ ಅಂತರ್ಜಲ ಮಟ್ಟ ಹೆಚ್ಚಿಸಲೆಂದು ಬೆಂಗಳೂರಿನ ತ್ಯಾಜ್ಯ ನೀರನ್ನು ಈ ಭಾಗದ ಕೆರೆಗಳಿಗೆ ತುಂಬಿಸಿದ್ರು. ಆ ನೀರಿನಲ್ಲಿಯೇ ಬಹುಪಾಲು ರೈತರು ಬೆಳೆಯೋ ತರಕಾರಿ ಪದಾರ್ಥಗಳು ನಾನಾ ಕಡೆ ಸರಬರಾಜಾಗ್ತಾ ಇವೆ.
ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಫುಟ್ಪಾತ್ ಸೇರಿದಂತೆ ಹಾಪ್ಕಾಮ್ಸ್ಗಳು, ತರಕಾರಿ ಬಳಕೆಗಳು ಸೇರಿದಂತೆ ಹಲವಾರು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳು ಮಾರಾಟವಾಗ್ತಾ ಇವೆ. ಆದರೆ ಇದೀಗ CPCB ಎಂಬ ಸಂಸ್ಥೆ ಬಯಲು ಸೀಮೆ ಭಾಗದಲ್ಲಿ ಬೆಳೆಯೋ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಇದೆ ಎಂಬುದನ್ನು ಬಹಿರಂಗಪಡಿಸಿದೆ. ಇದರಿಂದ ಬೆಂಗಳೂರಿಗರಲ್ಲಿ ಆತಂಕ ಹೆಚ್ಚಾಗಿದೆ. ಈ ಆತಂಕ ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ, ಬಯಲು ಸೀಮೆ ಭಾಗದ ಜನರನ್ನು ಕಾಡ್ತಾ ಇದೆ. ಹಲವು ದಶಕಗಳಿದ್ದರೂ ಸಹ ಇಲ್ಲಿ ಶಾಶ್ವತ ನೀರಿಗೆ ನೆಲೆಗಟ್ಟಿಲ್ಲ. ಅದರಲ್ಲೂ ಇಲ್ಲಿಗೆ ಹರಿಸ್ತಾ ಇರೋ ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಅಂದರೆ ಸರ್ಕಾರಗಳು ಕೇಳ್ತಾ ಇಲ್ಲ. ಜನಪ್ರತಿನಿಧಿಗಳಂತೂ ಇದಕ್ಕೆ ಅರಿವೇ ಇಲ್ಲ ಬಿಡಿ. ಬೆಳೆಗಳಿಗೆ ಸಿಂಪಡಿಸೋ ರಾಸಾಯನಿಕಗಳು ಒಂದು ಕಡೆ ಭೂಮಿಯ ಫಲವತ್ತತೆಯನ್ನು ಕಸಿದುಕೊಂಡರೆ ಅಂತರ್ಜಲ ಮಲಿನವಾಗಿ ವಿಷಕಾರಿ ಅಂಶಗಳು ಸೇರಿ ಇದೀಗ ಇಲ್ಲಿ ಬೆಳೆಯೋ ತರಕಾರಿಯಲ್ಲೂ ಸಹ ವಿಷಕಾರಿ ಅಂಶಗಳು ಪತ್ತೆಯಾಗ್ತಾ ಇರೋದು ರೈತರ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ. ಸರ್ ನಮಸ್ತೆ. ನಮಸ್ಕಾರ. MMTV ಇಂದ ಲಕ್ಷ್ಮೀನಾರಾಯಣ್ ಮಾತಾಡ್ತಾ ಇರೋದು. ನಮಸ್ಕಾರ ಲಕ್ಷ್ಮೀನಾರಾಯಣ್, ಹೇಳಿ. ತರಕಾರಿ ಬೆಳೆಯಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು CPCB ಅಂತ ವರದಿ ನೀಡಿದೆ. ಆ ಒಂದು ವರದಿ ಇವಾಗ ಚಿಕ್ಕಬಳ್ಳಾಪುರ ಮಾತ್ರ ಅಲ್ದಿರ ಬೆಂಗಳೂರಲ್ಲಿನೂ ಸಹ ಆತಂಕಕ್ಕೆ ಈಡು ಮಾಡಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ತಾವು? ಲಕ್ಷ್ಮೀನಾರಾಯಣ್, ಈಗ ಸಂಶೋಧನೆ ಮಾಡುವಾಗ ಬೆಂಗಳೂರಿನಲ್ಲಿ ಏನೇನು ತರಕಾರಿ ಮಾರಾಟ ಆಗ್ತಾ ಇದೆ, ಎಲ್ಲ ರೀತಿಯ ತರಕಾರಿಗಳ ಎಲ್ಲ ವರ್ಗಗಳ ತರಕಾರಿ ಅಂದ್ರೆ ಈಗ ಕೆಲವು ಕಡೆ ಫುಟ್ಪಾತ್ ಅಲ್ಲಿ ತರಕಾರಿ ಮಾರ್ತಾರೆ, ಕೆಲವರು ಹಾಪ್ಕಾಮ್ಸ್ ಅಲ್ಲಿ ತರಕಾರಿ ಮಾರ್ತಾರೆ, ಕೆಲವರು ತರಕಾರಿ ಅಂಗಡಿಗಳನ್ನೇ ಈಗ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇನ್ನೊಂದು ಫ್ಯಾಷನ್ ಇದೆ, ರೆಪ್ಯೂಟೆಡ್ ಅಂದ್ರೆ ಕೇವಲ ಸಾವಯವ ತರಕಾರಿಗಳನ್ನ ಮಾತ್ರನೇ ನಾವು ಬೆಳೆಸ್ತೀವಿ ಮತ್ತು ಮಾರ್ತೀವಿ ಅನ್ನುವಂತ ಶಾಪುಗಳು ಇದಾವೆ. ಅಲ್ಲಿ ಒಂದಕ್ಕೆ 2ರಷ್ಟು ಬೆಲೆ ಕೊಟ್ಟು ಜನ ಅಲ್ಲಿಂದ ತಗೊಂಡೋಗ್ತಾರೆ. ಹಾಗೆ ಎಲ್ಲ ತರಕಾರಿಗಳ ಸ್ಯಾಂಪಲ್ಸ್ ಅನ್ನ ತಗೊಂಡು ಅದನ್ನ ಸಂಶೋಧನೆ ಮಾಡಿದಾಗ ಅದರಲ್ಲಿ ಹಲವಾರು ರೀತಿಯ ಭಾರಿ ಲೋಹದ ಅಂಶಗಳು ಕಂಡು ಬಂದಿದೆ ಅಂತ ಹೇಳಿ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಅವತ್ತಿನ ಸರ್ಕಾರ ಅದನ್ನ ಬಹಳ ಲಘುವಾಗಿ ತಗೊಂಡು ಅದ್ರ ಕಡೆ ಹೆಚ್ಚು ಗಮನ ಹರಿಸದೇ ಇದ್ದಾಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ಗೆ ಸಮಾನಾಂತರವಾದಂತ ಕೋರ್ಟು ಈ ಬೆಂಗಳೂರಿನ ಈ ಒಂದು ರೀತಿಯಾದಂತ ಈ ಬೆಂಗಳೂರು ನಗರದ ಜನಕ್ಕೆ ಇಂಥ ಒಂದು ಭೀತಿ ಹುಟ್ಟಿಸುವಂತ ವರದಿ ಒಂದು ಬಂದಿದೆ. ಅದು ಸಂಶೋಧನಾ ಸಂಸ್ಥೆ ಹೇಳ್ತಿರೋದ್ರಿಂದ ಅದನ್ನ ಇನ್ನಷ್ಟು ಅಧ್ಯಯನಕ್ಕೊಳಪಡಿಸಿ ಅದರ ಮೂಲವನ್ನ ಅರ್ಥಕೋಬೇಕು ಮತ್ತು ಅದಕ್ಕೆ ಪರಿಹಾರಗಳನ್ನು ಸಹ ಕಂಡಿಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸುಮೋಟೋ ಕೇಸ್ ತಗೊಂಡು NGT ಕೋರ್ಟ್ ಅಲ್ಲಿ ಮತ್ತು ಅವರು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಮಾಡ್ತಾರೆ. ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಆಮೇಲೆ FSSAI ಅಂತ ಹೇಳ್ತಾರೆ, ಫುಡ್ ಸೇಫ್ಟಿ ಆಫ್ ಇಂಡಿಯಾ, ಮತ್ತು ಈ ರೀತಿ ಅನೇಕ ಎಕ್ಸ್ಪರ್ಟ್ಸ್ ಅನ್ನೆಲ್ಲ ಸೇರಿಸಿ ಒಂದು ಕಮಿಟಿ ಮಾಡಿ ಆ ಕಮಿಟಿ ಸುಮಾರು 2 ವರ್ಷಗಳಿಂದ ಮತ್ತೆ ಅಧ್ಯಯನ ಮಾಡಿ ಅವರೂ ಸಹ ನಿನ್ನೆ ಬಂದಂತ ರಿಪೋರ್ಟ್ಸ್ ಅಲ್ಲಿ ಹೌದು ಹಲವಾರು ತರಕಾರಿಗಳಲ್ಲಿ ರಾಸಾಯನಿಕ ಅಂಶಗಳಿರೋದು ಕಂಡು ಬರ್ತಾ ಇದೆ. ಇದು ಅದ್ರ ಜೊತೆಗೆ ಕೆಲವು ಕಡೆ ನೀರಲ್ಲೂ ಕೂಡ ಕಲುಷಿತ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮತ್ತು ಮಣ್ಣಿನಲ್ಲೂ ಕೂಡ ರಾಸಾಯನಿಕಗಳಿರೋದು ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ತರಕಾರಿಗಳಲ್ಲೂ ಸಹ ಕಂಡು ಬರ್ತಾ ಇದೆ ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಬಿಟ್ಟಿದ್ದಾರೆ. ದೇಶದಲ್ಲಿ ಪ್ರಪಂಚದಲ್ಲಿ ಏನ್ ಮಾತಾಡ್ತಾ ಇದಾರೆ ಅಂದ್ರೆ ಇವತ್ತು ಸಾವಯವ ಕೃಷಿ ತೋಟಗಳನ್ನ ಮಾಡ್ಕೊಳ್ಳಿ, ಸಾವಯವ ಕೃಷಿಯಲ್ಲಿ ತೋಟಗಳಲ್ಲಿ ಬೆಳೆದಂತ ಆಹಾರಗಳನ್ನ ಅದು ನೀವು ತಗೊಂಡ್ರೆ ಮಾತ್ರ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಅಲ್ಲ. ಆ ನಿಟ್ಟಿನಲ್ಲಿನೇ ಈಗ ನಮಗೆ ಸಿಗ್ತಾ ಇರ್ತಕ್ಕಂಥ ನೀರಿನ ಗುಣಮಟ್ಟ ಏನು ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು. ಒಂದು, ಇವತ್ತು ನಾವು ಆಳದ ಅಂತರ್ಜಲವನ್ನ ಬಳಸ್ತಾ ಇದೀವಿ. ಅಂದ್ರೆ 1000 ಅಡಿ 1200 ಅಡಿ ಆ ತರದ ಆಳದ ಅಂತರ್ಜಲದಲ್ಲಿನೂ ಸಹ ಅನೇಕ ಕಡೆ
ಬಹಳ ಅಪಾಯಕಾರಿ ರಾಸಾಯನಿಕಗಳಿರುವಂತದ್ದನ್ನ ಈಗಾಗಲೇ ಭಾರತೀಯ ವಿಜ್ಞಾನ ಸಂಸ್ಥೆ ನಮಗೆ ಸರ್ಕಾರದ ಮುಂದೆ ಇಟ್ಟಿದೆ. ಏನು ಯುರೇನಿಯಂ ಇರ್ತಕ್ಕಂಥದ್ದು, ಆರ್ಸೆನಿಕ್ ಇರ್ತಕ್ಕಂಥದ್ದು, ನೈಟ್ರೇಟ್ಸ್ ಇರ್ತಕ್ಕಂಥದ್ದು, ಫ್ಲೋರೈಡ್ಸ್ ಇರ್ತಕ್ಕಂಥದ್ದು, ಈ ರೀತಿಯಾದಂತ ಅಪಾಯಕಾರಿ ಅಂಶಗಳಿರ್ತಕ್ಕಂಥದ್ದನ್ನ ಈಗಾಗಲೇ ಸಂಶೋಧನೆ ಮಾಡಿ ಹೇಳಿದ್ದಾರೆ. ಈಗ ಆ ಅಂತರ್ಜಲವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತೀವಿ, ಅಂದ್ರೆ 1200 ಅಡಿ ಇರುವಂತ ಅಂತರ್ಜಲವನ್ನ ನಾವು ಮೇಲಕ್ಕೆ ತುಂಬಿ ತುಳುಕಾಡಿಸ್ತೀವಿ ಅಂತ ಹೇಳಿ ಸರ್ಕಾರ ಈಗೇನು ಬೆಂಗಳೂರು ತ್ಯಾಜ್ಯ ನೀರನ್ನ ಏನ್ ನಮ್ಮ ಕೆರೆಗಳಿಗೆ ಹರಿಸ್ತಾ ಇದೆ, ಅದು ಇನ್ನಷ್ಟು ಅಂದ್ರೆ ಅರೆಸಂಸ್ಕರಿತ ನೀರಿನಿಂದ ಇವತ್ತು ಇನ್ನಷ್ಟು ನಮ್ಮ ನೀರಿನ ಅಂತರ್ಜಲದ ಗುಣಮಟ್ಟ ಹಾಳು ಮಾಡುವಂತ ಮತ್ತು ಅಪಾಯಕ್ಕೆ ದೂಡುವಂತ ಈಗಾಗಲೇ ಹಲವಾರು ಕಡೆ ರೈತರೇ ತುಂಬಾ ಆತಂಕ ಪಡುವಂತದ್ದು ನೋಡಿ. ನಮಗೆ ನೀರೇನು ಅನುಕೂಲ ಆಯ್ತು ಸ್ವಲ್ಪ, ಆದ್ರೆ ಅದರ ಬಣ್ಣ, ವಾಸನೆ ಮತ್ತು ಅದರಿಂದ ಆಗ್ತಾ ಇರ್ತಕ್ಕಂಥ ಅಪಾಯಗಳು ಮತ್ತು ಅದರಲ್ಲಿ ಬೆಳೆದಂತ ತರಕಾರಿ ಹೆಚ್ಚು ಶೆಲ್ಫ್ ಟೈಮ್ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಈಗ ಗಡ್ಡೆ ಗೆಣಸುಗಳಾದ್ರೆ ಮೇಲೆ ಸೊಪ್ಪು ಚೆನ್ನಾಗಿ ಬೆಳೆಯುವಂಥದ್ದು, ಕೆಳಗಡೆ ಒಳಗಡೆ ಗೆಡ್ಡೆ ಗೆಣಸು ಕೊಳೆಯುವಂಥದ್ದು, ಅದ್ರ ಜೊತೆಗೆ ಕೇಸಿಂಗ್ ಪೈಪುಗಳು ತೂತು ಬೀಳುವಂಥದ್ದು ಮತ್ತು ಮೋಟರ್ ಬಿಡ್ತಕ್ಕಂಥ ಕಬ್ಬಿಣದ ಪೈಪು ತೂತಾಗಿರ್ತಕ್ಕಂಥದ್ದು, ರಸ್ಟ್ ಹಿಡಿಯುವಂಥದ್ದು, ಹೀಗೆ ಹಲವಾರು ಅಪಾಯಗಳ ಒಂದು ಸಂಕೇತ ನಮ್ಗೆ ಈಗಾಗಲೇ ಸಿಕ್ಕಿದೆ. ಆದ್ರಿಂದ ಈಗ ನಾವು ರೈತರು ಏನು ನೀರನ್ನು ಉಪಯೋಗಿಸ್ತಿದೀವಿ, ಇದರ ಗುಣಮಟ್ಟವನ್ನ ಕಾಪಾಡ್ಕೋಬೇಕು ಅಂದ್ರೆ ನಮಗೆ ಮೊದಲಿಂದಾನು ಅದನ್ನೇ 30 ವರ್ಷಗಳಿಂದ ವಿಜ್ಞಾನಿಗಳು ಏನ್ ಹೇಳ್ತೀವಿ ಅಂದ್ರೆ ಈ ಭಾಗಕ್ಕೆ ಒಂದು ಸರ್ಫೇಸ್ ವಾಟರ್ ಅಂದ್ರೆ ಮಳೆ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳುವಂಥದ್ದು ಒಂದು ವಿಧಾನ, ಇನ್ನೊಂದು ನದಿ ನೀರನ್ನ ತಂದು ಅದನ್ನ ಕೆರೆಗಳಿಗೆ ತುಂಬಿಸ್ಕೊಂಡು ಅದರಲ್ಲಿ ವ್ಯವಸಾಯ ಮಾಡುವಂಥದ್ದು ಎರಡನೇ ವಿಧಾನ. ಇವುಗಳನ್ನ ಮಾಡಿ ಅನ್ನುವಂಥದ್ದು ವಿಜ್ಞಾನಿಗಳು ಹೇಳ್ತಾ ಇದ್ರು, ಆದ್ರೆ ಸರ್ಕಾರಗಳು ಅದನ್ನ ಮಾಡ್ಲಿಲ್ಲ. ಒಟ್ನಲ್ಲಿ ಬಯಲುಸೀಮೆ ಜನರಿಗೆ ಶಾಶ್ವತ ನೀರಿಲ್ಲ, ನೀರು ಕೊಡಿ ಅಂತ ದಶಕಗಳಿಂದಲೂ ಸಹ ನಾನಾ ಹೋರಾಟಗಳ ಮೂಲಕ ಕೇಳಿದ್ರೆ ಎತ್ತಿನ ಹೊಳೆ ಹೆಸರಲ್ಲಿ ಸರ್ಕಾರಗಳು ಬದಲಾಗ್ತಾ ಇವೆ ಹೊರತು ಒಂದು ಹನಿ ನೀರು ಬರ್ತಿಲ್ಲ. ಭೂಮಿಯಲ್ಲಿ ನೈಟ್ರೇಟ್ ಅಂಶ ಪತ್ತೆಯಾಗಿದೆ, ಮಕ್ಕಳಲ್ಲಿ ರೋಗ ಭೀತಿ ಎದುರಾಗ್ತಾ ಇದೆ ಅಂದರೂ ಜಪ್ಪಯ್ಯ ಅಂದರೂ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಇದೀಗ ಈ ಭಾಗದಲ್ಲಿ ಬೆಳೆಯೋ ತರಕಾರಿ ಬೆಂಗಳೂರಿನಲ್ಲಿ ಮಾರಾಟವಾಗ್ತಾ ಇದೆ, ಅದರಲ್ಲಿ ವಿಷಕಾರಿ ಅಂಶ ಪತ್ತೆಯಾಗಿದೆ ಅಂದಾಕ್ಷಣ ಇಡೀ ರಾಜ್ಯ ಇದರತ್ತ ಗಮನ ಹರಿಸ್ತಾ ಇದೆ. ಅದಕ್ಕೆ ಅಲ್ವಾ ಹೇಳೋದು, ಕಷ್ಟ ಅಂದರೆ ಅದು ಬಗೆಹರಿಯೋದಿಲ್ಲ, ಅದು ಬುಡಕ್ಕೆ ಬಂದಾಗ ಮಾತ್ರ ಅದರ ನೋವು ಏನು ಅಂತ ಅರ್ಥ ಆಗೋದು. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ಈ ಜ್ವಲಂತ ಸಮಸ್ಯೆಯ ಪರಿಹಾರಕ್ಕೆ ಯಾವ ರೀತಿ ಮುಂದಾಗ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಫೆಬ್ರವರಿ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಆಯೋಜಿಸಲಿರುವ ಐತಿಹಾಸಿಕ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿಗೆ ಹಕ್ಕುಪತ್ರ ಹಾಗೂ ವಿವಿಧ ಪಿಂಚಣಿಗಳನ್ನು ಫಲಾನುಭವಿಗಳಿಗೆ ವಿತರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಕಳೆದ 1.5 ತಿಂಗಳಲ್ಲಿ ಇಡೀ ಜಿಲ್ಲೆಯ ಸುಮಾರು 25,000 ನಾಗರಿಕರಿಗೆ ಕಂದಾಯ ಇಲಾಖೆಯ ಸವಲತ್ತುಗಳು, ಅದು ಶಾಶ್ವತ ಸವಲತ್ತುಗಳು, ಒಂದೊಂದು ಸವಲತ್ತುಗಳ ಹಿಂದೆ ಅನೇಕ ವರ್ಷಗಳ ಕಾಯುವಿಕೆ ಇದೆ, ನಿರೀಕ್ಷೆ ಇದೆ. ಪತ್ರಗಳನ್ನು ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು 6-7 ಜಿಲ್ಲೆಗಳನ್ನು ಸೇರಿಸಿ ಒಂದು ಕಡೆ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಹೌದು, ಜನರಿಂದ ಜನರಿಗಾಗಿ ಜನರೇ ಮಾಡುವ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರೂ ಜನರ ಅನುಕೂಲಕ್ಕೆ ಹೆಚ್ಚು ಆಸಕ್ತಿ ತೋರಿದ ಉದಾಹರಣೆಗಳು ಕಡಿಮೆಯಾಗಿವೆ. ಆದರೆ ಫೆಬ್ರವರಿ 27ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಇಂತಹ ಜನಪರ ಕಾರ್ಯಕ್ರಮವೊಂದು ಆಯೋಜಿಸಲಾಗಿದ್ದು, ಜನರ ದಶಕಗಳ ಸಮಸ್ಯೆಗೆ ಪರಿಹಾರ ನೀಡಲು ರಾಜ್ಯ ಕಂದಾಯ ಇಲಾಖೆ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮುಂದಾಗಿರುವುದು ನಿಜವಾಗಿಯೂ ಸ್ವಾಗತಾರ್ಹ ಬೆಳವಣಿಗೆ. ಇದು ಕಂದಾಯ ಇಲಾಖೆಯ ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಕಳೆದ 2.5 ವರ್ಷದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ ಕ್ರಾಂತಿ ಮಾಡಿದ್ದಾರೆ. ಅದರ ಭಾಗವಾಗಿ ಇಂದು ರೈತರಿಗೆ ದಶಕಗಳಿಂದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ 25,000 ಕುಟುಂಬಗಳಿಗೆ ಸಹಕಾರಿಯಾಗಲಿದ್ದು 6-7 ಜಿಲ್ಲೆಗಳ ಫಲಾನುಭವಿಗಳನ್ನ ಸೇರಿಸಿ ಒಂದೇ ವೇದಿಕೆಯಲ್ಲಿ 1 ಲಕ್ಷ ಹಕ್ಕುಪತ್ರ ವಿತರಣೆ ಮಾಡುವ ಯೋಜನೆಯನ್ನ ಕಂದಾಯ ಇಲಾಖೆ ಹಾಕಿಕೊಂಡಿದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಜಿಲ್ಲೆಯಲ್ಲಿ ಈಗಾಗಲೇ ಈ ಪೌತಿ ಖಾತೆ ಮಾಡುವ ಆಂದೋಲನ ನಡೆಯುತ್ತಿದ್ದು 5 ಪ್ರಮುಖ
ಅಂಶಗಳೊಂದಿಗೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. 3,000 ಜನರಿಗೆ ಶಾಶ್ವತ ಹಕ್ಕು ವಿತರಣೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ 16,500 ಪೌತಿ ಖಾತೆ ನೀಡುವ ಗುರಿ ಹೊಂದಿದ್ದು 3,500 ವಿಶೇಷ ಚೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ ಸೇರಿದಂತೆ ಇತರೆ ಸಾಮಾಜಿಕ ಭದ್ರತಾ ವೇತನಗಳ ಆದೇಶ ಪತ್ರವನ್ನ ವಿತರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಎಲ್ಲರೂ ಅವರವರ ಕರ್ತವ್ಯ ನಿರ್ವಹಿಸಬೇಕು. ಅಧಿಕಾರಿಗಳು, ಸಿಬ್ಬಂದಿ ಉತ್ತಮ ಕರ್ತವ್ಯ ನಿರ್ವಹಿಸಿದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂಬುದಕ್ಕೆ ಇದು ಉತ್ತಮ ನಿರ್ದೇಶನವಾಗಿದೆ ಎಂದರು. ನಮ್ಮ ಚಿಕ್ಕಬಳ್ಳಾಪುರ ನಗರದ ಹೊರಭಾಗದಲ್ಲಿ ಒಂದು ವಿಶೇಷವಾದಂಥ ಕಂದಾಯ ಇಲಾಖೆಯ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಭಾಳ ವಿಶೇಷ. ಅದರಲ್ಲೂ ಕೂಡ ಜಿಲ್ಲೆಯ ಜನತೆಗೆ ಕಂದಾಯ ಇಲಾಖೆ ಎಲ್ಲ ವರ್ಗದವರಿಗೆ, ಎಲ್ಲ ಜನರಿಗೆ ಸೇವೆಗಳನ್ನು ಕೊಡುವಂಥ ಒಂದು ಮಾತೃಸ್ವರೂಪಿ ಇಲಾಖೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಯಾವುದೋ ಹಂತದಲ್ಲಿ ಅವರ ಜಮೀನಿರಲಿ, ಅವರ ಮನೆಗಳಿರಲಿ, ಅವರ ಅಭಿವೃದ್ಧಿ ಇರಲಿ, ಈ ಎಲ್ಲದಕ್ಕೂ ಪೂರಕವಾಗಿ ಇಲಾಖೆ ಕೆಲಸ ಮಾಡ್ತಾ ಇರುತ್ತೆ. ಘನ ಸರ್ಕಾರ ಕಳೆದ 2.5 ವರ್ಷದಲ್ಲಿ ವಿಶೇಷವಾಗಿ ಮಾನ್ಯ ಕಂದಾಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಇಡೀ ನಮ್ಮ ಕಂದಾಯ ಇಲಾಖೆಯ ಆಡಳಿತ ವ್ಯವಸ್ಥೆ, ಅದು ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ನಮ್ಮ ಗ್ರಾಮ ಸಹಾಯಕರವರೆಗಿನ ಆಡಳಿತ ವ್ಯವಸ್ಥೆ, ಎಲ್ಲರೂ ಕೂಡ ಈ ಸುದೀರ್ಘ 60-70 ವರ್ಷಗಳ ಸಮಸ್ಯೆಗಳಿಗೆ ತಂತ್ರಾಂಶವನ್ನು ಬಳಸಿ, ಉತ್ತಮ ಆಡಳಿತವನ್ನು ಬಳಸಿ, ಉತ್ತಮ ಮೇಲುಸ್ತುವಾರಿ ವ್ಯವಸ್ಥೆಯನ್ನು ಜಾರಿಗೊಳಿಸಿ ಎಲ್ಲದರ ಮೂಲಕ ಒಂದು ಉತ್ತಮ ಸೇವೆ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಕಳೆದ 1.5 ತಿಂಗಳಲ್ಲಿ ಇಡೀ ಜಿಲ್ಲೆಯ ಸುಮಾರು 25,000 ನಾಗರಿಕರಿಗೆ ಕಂದಾಯ ಇಲಾಖೆಯ ಸವಲತ್ತುಗಳು, ಅದು ಶಾಶ್ವತ ಸವಲತ್ತುಗಳು, ಒಂದೊಂದು ಸವಲತ್ತುಗಳ ಹಿಂದೆ ಅನೇಕ ವರ್ಷಗಳ ಕಾಯುವಿಕೆ ಇದೆ, ನಿರೀಕ್ಷೆ ಇದೆ. ಈ ಎಲ್ಲದಕ್ಕೂ ಕೂಡ ಒಂದು ಅಂತಿಮ ಸ್ವರೂಪ ಕೊಡೋ ರೀತಿಯಲ್ಲಿ ನಾನಾಗಲೇ ಹೇಳಿದಂತೆ ಮಾನ್ಯ ಕಂದಾಯ ಸಚಿವರ ನಿರ್ದೇಶನ, ಈಗಾಗಲೇ ಕಂದಾಯ ಇಲಾಖೆಯಿಂದ ವಿಭಾಗವಾರು 1 ಲಕ್ಷ ಕಂದಾಯ ಗ್ರಾಮಗಳಿಗೆ 1 ಲಕ್ಷ ಹಕ್ಕುಪತ್ರಗಳನ್ನು ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು 6-7 ಜಿಲ್ಲೆಗಳನ್ನು ಸೇರಿಸಿ ಒಂದು ಕಡೆ ಮಾಡುವಂಥ ಒಂದು ಪ್ರಯತ್ನ ನಡೆದಿದೆ. ಅದರ ಮುಂದುವರೆದ ಭಾಗವಾಗಿ ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಗಳಿಗೆ ಗುರಿಯನ್ನು ಕೊಟ್ಟು ಆ ಜಿಲ್ಲೆಗಳಲ್ಲಿ ಪಾರದರ್ಶಕವಾಗಿ ಅದು ಭೂ ಮಂಜೂರಾತಿ ಪ್ರಕರಣಗಳಿರಬಹುದು, ಕಂದಾಯ ಗ್ರಾಮ ಏನು ಮಾಲೀಕತ್ವವನ್ನು ಕೊಡುವಂಥ ಕಂದಾಯ ಗ್ರಾಮ, ಯಾರು ಗ್ರಾಮಗಳಲ್ಲಿ ಒತ್ತುವರಿ ಮಾಡಿ ಮನೆಯನ್ನು ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಶಾಶ್ವತವಾಗಿ ಹಕ್ಕುಪತ್ರವನ್ನು ಕೊಟ್ಟು ಅವರನ್ನು ಮಾಲೀಕರನ್ನಾಗಿ ಮಾಡುವಂಥ ಒಂದು ಕೆಲಸ. ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಜಿಲ್ಲೆಯ ಎಲ್ಲಾ ಚುನಾಯಿತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಿಗಮ ಮಂಡಳಿಗಳ ಅಧ್ಯಕ್ಷರು ಸೇರಿದಂತೆ ಇತರರು ಭಾಗವಹಿಸಲಿದ್ದು, ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, ಜೆಇಇ, ಕೆಸಿಇಟಿ ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಲ್ಯಾಂಡ್ ಮೇಲೆ
ಇನ್ವೆಸ್ಟ್ ಮಾಡ್ಬೇಕಾ, ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 hour ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 minutes. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 minutes ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 rupees ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492, 9986744492. Another number 08156272799. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299, 9845344934. Another number 8884950022. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಟೂರ್ಸ್.
ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಕಾಂಗ್ರೆಸ್ ಪಕ್ಷದ ನರೇಗಾ ಬಚಾವ್ ಆಂದೋಲನದಲ್ಲಿ DCM DK ಶಿವಕುಮಾರ್ ರವರು ಮಾತನಾಡುವ ವೇಳೆ ಶಾಸಕ ಪ್ರದೀಪ್ ಈಶ್ವರ್ರನ್ನು ಪಕ್ಕಕ್ಕೆ ಕಳಿಸಿದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದೆ. DCM ರವರು ನಡೆದುಕೊಂಡ ರೀತಿ ಸರಿಯಿಲ್ಲ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ರ ಅಧ್ಯಕ್ಷರಾದ ಸಂದೀಪ್ ರೆಡ್ಡಿ ರವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ರಾಹುಲ್ ಗಾಂಧಿ ಕಿ. ಬಂಧುಗಳೇ, ವೇದಿಕೆಯಲ್ಲಿ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ರಾಹುಲ್ ಗಾಂಧಿ ಕಿ. ಬಂಧುಗಳೇ, ವೇದಿಕೆಯಲ್ಲಿ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಅಡಕನೂರು ಗೇಟ್ ಬಳಿ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಟ್ರಸ್ಟ್, ಆಶ್ರಿತ ಚಾರಿಟಬಲ್ ಟ್ರಸ್ಟ್, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಕಲಚೇತನರಿಗೆ ಕೃತಕಾಂಗಗಳ ವಿತರಣೆ, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮಾತನಾಡಿ, ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ NK ಮೂರ್ತಿಯವರು NGO ರಚಿಸಿಕೊಂಡು ವಿಕಲಚೇತನರಿಗೆ ಕೃತಕ ಅಂಗಾಂಗಗಳ ವಿತರಣೆ, ಕುಡಿತಕ್ಕೆ ದಾಸರಾಗಿರುವವರನ್ನ ಕುಡಿತದ ಚಟದಿಂದ ವಿಮುಕ್ತಿಗೊಳಿಸಲು ಶ್ರಮ ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಇಂತಹವರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅವರ ಜೊತೆ ಕೈ ಜೋಡಿಸಿ ವಿಕಲಚೇತನರಿಗೆ ನನ್ನ ಕೈಲಾದ ಸೇವೆ ಮಾಡಿದ್ದೇನೆ. ಇಲ್ಲಿ ಬಂದು ನೋಡಿದ ಮೇಲೆ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇದೆ. ಅವರ ಇತಿಹಾಸ ತಿಳಿದುಕೊಂಡ ಮೇಲೆ ಇನ್ಯಾವ ರೀತಿಯಲ್ಲಿ ಇವರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಮಾಡುತ್ತೇನೆ ಎಂದರು. ನಿಜಕ್ಕೂ ಒಂದು ವಿಶೇಷ ದಿನ. ನನಗೆ ಏನು ನಮ್ಮ ಡಾಕ್ಟರ್ NK ಮೂರ್ತಿ ಸರು ಪರಿಚಯ ಇರಲಿಲ್ಲ. ಸುಮಾರು 4-5 ದಿವಸ, ಒಂದು ವಾರದ ಹಿಂದೆ ನನ್ನ ಬೆಂಗಳೂರಿನ ಕಚೇರಿಗೆ ನನ್ನ ಸ್ನೇಹಿತ ಅಣಕನೂರು ಸುನೀಲ್ ಅವ್ರ ಜೊತೆ ಬಂದು ಅವರ ಕಾರ್ಯವೈಖರಿಗಳನ್ನು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅದರದ್ದು ಫೋಟೋಸು, ವಿಡಿಯೋಸ್ ಎಲ್ಲ ತೋರಿಸಿದ್ರು. ನಂಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಮತ್ತು ಖುಷಿ ಆಯಿತು. ಇಂಥ ಜನಗಳು ಸಹ ಇಷ್ಟೊಂದು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರಲ್ಲ. ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಮತ್ತು NGOಗಳು ಮತ್ತು ಈ CSR ಫಂಡ್ಸ್ನ ಜನಗಳವರೆಗೂ ತಲುಪಿಸೋವಂತಹ ಒಂದು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಅಂತ ಖುಷಿ ಆಯಿತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸಹ ಏನು ಸಮಾಜನ ಒಳಿತದ ಕಡೆಗೆ ನನ್ನ ಕೈಲಾದಷ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ. ಅಂಥದ್ರಲ್ಲಿ ಇಂಥವರು ಭೇಟಿಯಾದಾಗ ನಿಜಕ್ಕೂ ಸಂತೋಷ ಆಯಿತು. ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅಂದ್ಕೊಂಡೆ. ಜೊತೆಗೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದ್ರು. ಅವರು ಪ್ರತಿ 15 ದಿವಸಕ್ಕೊಂದು ಸಲ ಈ ರೀತಿ ಒಂದು 15 ಜನಕ್ಕೆ, ಸುಮಾರು 15 ಜನ ಅಂಗವಿಕಲರಿಗೆ ಕೃತಕ ಅಂಗ ಜೋಡಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ದೇವರು ಮೆಚ್ಚುವಂಥ ಕೆಲಸ ಇದು. ಎಷ್ಟೋ ಜನಗಳ ಜೀವನವನ್ನು ಬದಲಾಯಿಸುವಂಥ ಕೆಲಸ. ಆ ಥರ ಒಂದು ಕೆಲಸಕ್ಕೆ ಕರೆದಿದ್ದ ತಕ್ಷಣ ನಾನು ಒಪ್ಕೊಂಡೇ ಬರ್ತೀನಿ ಅಂತ. ಅದಕ್ಕೋಸ್ಕರ ಇವತ್ತು ಬಂದೆ. ಸುಮಾರು ಜನಕ್ಕೆ ನಾವು ಆ ರೀತಿಯ ಕೃತಕ ಅಂಗಗಳನ್ನು ಕೊಟ್ಟಿದ್ದೀವಿ.
ಅವರ ಮುಖದಲ್ಲಿ ನಗುವನ್ನು ನೋಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಾನು ಸಾಕ್ಷೀಕರಣ ಆದ ಸರ್. ನಿನ್ನೆ ಕಾಂಗ್ರೆಸ್ ಪಕ್ಷದ ಒಂದು ಇದೇ ವೇಳೆ ಸೋಮವಾರ ನಡೆದ ಕಾಂಗ್ರೆಸ್ ಪಕ್ಷದ ನರೇಗಾ ಬಚಾವೋ ಆಂದೋಲನದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕ ಪ್ರದೀಪ್ ಈಶ್ವರರನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಕೈ ತೋರಿಸಿದ್ದು ಟ್ರೋಲ್ ಆಗಿದೆ. ಅದೇ ಒಂದು ದೊಡ್ಡ ಅಪರಾಧ ಅಥವಾ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಬೇಡ. ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕರನ್ನು ಅವರದೇ ಊರಲ್ಲಿ ಬಂದು ಅವಮಾನಿಸೋದು ಸರಿಯಲ್ಲ ಎಂದು ಪ್ರದೀಪ್ ಪರ ಮಾತನಾಡಿದರು. ಇಲ್ಲ, ನಾನು ಒಂದು ವಿಷಯ ಹೇಳಕ್ಕೆ ಹೇಳ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡೋಕ್ಕೆ ಅಂತಲೇ ಜನ ಇರ್ತಾರೆ. ಪ್ರದೀಪ್ ಈಶ್ವರ್ ಅವರು ನಮ್ಮ ಶಾಸಕರಿದ್ದಾರೆ. ಅವರು ಯಾವುದೇ ಪಕ್ಷ ಆಗಿದ್ರೂ ಅವರು ನಮ್ಮ ಚಿಕ್ಕಬಳ್ಳಾಪುರದ ಹೆಮ್ಮೆಯ ಶಾಸಕರು. ಅವರನ್ನು ನನಗೆ ಗೊತ್ತಿರೋ ಹಂಗೆ ಡಿ ಕೆ ಶಿವಕುಮಾರ್ ಅವರು, ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಸೋಷಿಯಲ್ ಮೀಡಿಯಾ ಟ್ರೋಲ್ ಮಾಡೋದೇ ಬೇರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಅಲ್ಲೋಗಿ ಕೂತ್ಕೊಳ್ಳಪ್ಪ ಅಂತ ಹೇಳಿದ್ರು ಅಷ್ಟೇ. ಅದನ್ನು ಸೋಷಿಯಲ್ ಮೀಡಿಯಾದವರು ಬೇರೆ ರೀತಿ ಬಿಂಬಿಸಿ ನಮ್ಮ ಶಾಸಕರಿಗೆ ಅವಮಾನ ಮಾಡೋ ರೀತಿ ನಡ್ಕೊಳೋದು, ನಾನು ಅದರ ವಿರುದ್ಧ. ಶಾಸಕರಿಗೆ ಡಿ ಸಿ ಎಮ್ ಅವ್ರ ಪಕ್ಕ ಮತ್ತು ಸಿ ಎಮ್ ಅವ್ರ ಪಕ್ಕ ನಿಂತ್ಕೊಳೋ ಎಲ್ಲ ಅಧಿಕಾರ ಇದೆ. ಯಾಕಂತಂದರೆ ನನ್ನ ಚಿಕ್ಕಬಳ್ಳಾಪುರದ ಒಂದು ಸ್ಥಳದಲ್ಲಿ ನಡೀತಾ ಇದ್ದಿದ್ದಂಥ ಕಾರ್ಯಕ್ರಮ ಅದು. ಶಾಸಕರು ಸಹಜವಾಗೇ ಅಲ್ಲೋಗಿ ನಿಂತ್ಕೊತಾರೆ. ಇಡೀ ಕಾರ್ಯಕ್ರಮದ ಏನು ಸಾರಥ್ಯ ವಹಿಸಿದಂಥವರು. ಆ ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ಅದು ಒಂದು ಸಂಪ್ರದಾಯ. ಯಾವುದು ಏನು ಲೋಕಲ್ ಏನು ಇರ್ತಾರೆ, ಅಲ್ಲಿ ಒಂದು ಕ್ಷೇತ್ರ ಯಾವುದಿರುತ್ತೆ, ಆ ಕ್ಷೇತ್ರದ ಶಾಸಕರೇ ಇಡೀ ಕಾರ್ಯಕ್ರಮದ ಮುಂಚೂಣಿಯಲ್ಲಿ ಇರ್ತಾರೆ. ಆ ರೀತಿ ಒಂದು ಕೆಲಸ ಮಾಡಿದ್ರು ಬಿಟ್ಟರೆ ಸೋಷಿಯಲ್ ಮೀಡಿಯಾ ಟ್ರೋಲ್ ಮಾಡೋದನ್ನೆಲ್ಲ ನಾವು ಗಮನಕ್ಕೆ ತಗೊಳ್ಳೋಂಥದ್ದು ಏನು ಅವಶ್ಯಕತೆ ಇಲ್ಲ. ಆ ರೀತಿ ನನಗೇನು ಅನ್ನಿಸ್ಲಿಲ್ಲ. ಶಾಸಕರಿಗೆ ಯಾರು ಅವಮಾನನೂ ಮಾಡಿಲ್ಲ. ಅದಕ್ಕೆ ಶಾಸಕರ ಬಗ್ಗೆ ಕುಹಕ ಆಡೋದನ್ನು ಕೂಡ ನಾನು ಖಂಡಿತವಾಗಿ ವಿರೋಧ ಮಾಡ್ತೀನಿ. ಈ ವೇಳೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ NK ಮೂರ್ತಿ, ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶಪ್ಪ, ಗೊಲ್ಲರಹಳ್ಳಿ ಮುನಿರಾಜು, ಮಾಜಿ ಸದಸ್ಯರು ಸುನಿಲ್, ರಾಮಣ್ಣ ಮುಂತಾದವರು ಇದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಾರಾಯಣಪ್ಪ, ಈರನ್ ಬೋವಿ, ಯಂಗಸ್ವಾಮಿ, ವೆಂಕಟರಾಯಪ್ಪ, ಗುರುವನ್ ಬೋವಿ ಅಂತಿರುತ್ತೆ. ಇಲ್ಲಿ ವೆಂಕಟರಾಮಣ್ಣನ ನೆಕ್ಸ್ಟ್ 75-76ರಲ್ಲಿ ಸೇರ್ಪಡೆ ಮಾಡ್ಕೊತಾರೆ. ವೆಂಕಟರಾಮಣ್ಣ ಅಂತ ಮೇಲೆ ತಂದ್ಕೊಂಡು ಇಲ್ಲಿಂದ ಅನುಭವಕ್ಕೆ ನಮ್ಮನ್ನ ಆಚೆ ಹಾಕಿ ನಮ್ಮನ್ನ ದಬ್ಬಾಳಿಕೆ ಮಾಡಿ ಆಚೆ ತಪ್ಪಿರ್ತಾರೆ ಒತ್ತಡಪೂರ್ವಕವಾಗಿ. ಅದರ ನಂತರ ಚಿಂತಾಮಣಿ ತಾಲೂಕಿನಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಭೂಗಳ್ಳರ ಕಾಟ ಜಾಸ್ತಿಯಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಮುಂಗಾನಹಳ್ಳಿ ಹೋಬಳಿಯ ಗೊಳ್ಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 5 ಎಕರೆ 10 ಗುಂಟೆ ಜಮೀನು ಮೂಲತಃ ನಾರಾಯಣಪ್ಪ, ಈರನಬೋಯಿ, ವೆಂಕಟಸ್ವಾಮಿ, ವೆಂಕಟರಾಯಪ್ಪ, ಗುರುವನಬೋವಿ ಎಂಬುವವರ ಹೆಸರಿನಲ್ಲಿ ಹಿಡುವಳಿ ಜಮೀನು ಇದ್ದು, ಅಕ್ರಮವಾಗಿ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ ಎಂಬುವವರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ಗಂಭೀರ ಆರೋಪ ಮಾಡಿ ದಲಿತ ಕುಟುಂಬಗಳು ಹಾಗೂ ಜಮೀನು ಮಾಲೀಕರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಭೂಗಳ್ಳರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಯಾವುದೇ ನೋಂದಣಿ ಇಲ್ಲದೆ ಅಕ್ರಮವಾಗಿ ಜಮೀನು ಪರಬಾರೆ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ನಾನು ಮೂಲತಃ ಗೋಳಹಳ್ಳಿ ನಿವಾಸಿ. ಆದರೆ ನಾವು ಇದೇ ಟೌನಲ್ಲಿ ವಾಸವಾಗಿದ್ವಿ. 25-30 ವರ್ಷದಿಂದ ನಾವು ಅನುಭವದಲ್ಲಿ ಇಲ್ದಿರ ನಮ್ಮನ್ನು ಹೊರಗಾಕಿ ಅದನ್ನು ನಮ್ಮ ಮೂಲತಃ 2 ಸರ್ವೆ ನಂಬರ್ ಗೋಳಹಳ್ಳಿ ಗ್ರಾಮ, ಮುಂಗಾನಹಳ್ಳಿ ಹೋಬಳಿಯಲ್ಲಿರುವಂಥ ಜಮೀನಿದು. ಅದು ಬಂದು 5 ಎಕರೆ 10 ಗುಂಟೆ. ಮೂಲದಿಂದ ಇದು ಹಿಡುವಳಿ ಲ್ಯಾಂಡ್ ಆಗಿರುತ್ತೆ. ಹಿಡುವಳಿ ಲ್ಯಾಂಡ್ ಬಂದು ನಮ್ಮ ತಾತ ಮುತ್ತಾತ ನಮ್ಮ ತಾತನ ತಮ್ಮಂದಿರ ಹೆಸರುಗಳಲ್ಲಿ ಬರ್ತಾ ಇರುತ್ತೆ. ಗುರುವನ ಬೋವಿ, ವೆಂಕಟಬೋಯಿ, ವೆಂಕಟಸ್ವಾಮಿ, ಈರನ್ ಬೋಯಿ, ವೆಂಕಟರಾಯಪ್ಪ ಅನ್ನೋದು 5 ಹೆಸರುಗಳು ಬರ್ತಾ ಇರುತ್ತೆ. ನಾರಾಯಣಪ್ಪ ಅನ್ನೋ ಹೆಸರು ಮೇಲೆ ಟಾಪಲ್ಲಿರುತ್ತೆ. ಅದನ್ನು ಇವರೇನು ಮಾಡ್ತಾರೆ, ವೆಂಕಟರಾಮಣ್ಣಗೆ ಬಂದಿರುವಂಥದ್ದು ಯಾವುದಾದ್ರು ಡಾಕ್ಯುಮೆಂಟ್ ಸೃಷ್ಟಿ ಆಗಿರಬೇಕು, ಇಲ್ಲ ಸೇಲ್ ಆಗಿರಬೇಕು, ಇಲ್ಲ ಅಂದರೆ ನಾವೇನಾದರೂ ಅವ್ರಿಗೆ ಗಿಫ್ಟ್ ಕೊಡಬೇಕು, ಏನಾದರೂ ಕೊಟ್ಟಿರ್ಬೇಕಲ್ವಾ. ಯಾವುದೋ ಡಾಕ್ಯುಮೆಂಟ್ ಇಲ್ದಿರ ವೆಂಕಟರಾಮಣ್ಣನವ್ರನ್ನ ಮೇಲೆಗೆ ಖಾತೆಗೆ ಎಂಟ್ರಿ ಮಾಡಿಕೊಂಡು ಅಲ್ಲಿಂದ ಅನುಭವನ ಇವರೇ ಹ್ಯಾಂಡಲ್ ಮಾಡಿಕೊಂಡು ಅದ್ರ ಜೊತೆಗೆ ಪೋತಿ ವರ್ಸಸ್ ಖಾತೆ 23ರಲ್ಲಿ 2023-24ರಲ್ಲಿ ಪೋತಿ ವರ್ಸಸ್ ಖಾತೆನ VA ಮತ್ತು RI ಇನ್ವಾಲ್ವ್ ಆಗಿ ಪೋತಿ ವರ್ಸಸ್ ಖಾತೆ ಮಾಡ್ಕೊತಾರೆ. ಆ ಖಾತೆ ಮಾಡ್ಕೊಂಡು ನಾವು ಕ್ವಶನ್ ಕೇಳಿದಾಗ ನೀವು AC ಗೆ ಹೋಗಿ ಕ್ಯಾನ್ಸಲ್ ಮಾಡಿ ನಮ್ಗೆ ಪವರ್ ಇಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಆಮೇಲೆ ಎಂಡಾಸ್ಮೆಂಟ್ ಕೊಡ್ತಾರೆ ನನಗೆ AC ಗೆ ಹೋಗಿ ಅಂತ. ನೀವು ಹೆಂಗೆ ಮಾಡಿದ್ರಿ? ಬೋವಿ ಜನಾಂಗದ ಮೇಲ್ಗಡೆ ಎಲ್ಲ ಜಂಟಿಯಲ್ಲಿ ತೋರಿಸ್ತಾ ಇದೆ. ರೆಡ್ಡಿ ಜನಾಂಗದ ಮೇಲ್ವರ್ಗದ ಜನಾಂಗಕ್ಕೆ ಹೆಂಗೆ ನೀವು ಪೋತಿ ವರ್ಸಸ್ ಖಾತೆ ಮಾಡ್ತೀರಾ? ಪೋತಿ ವರ್ಸಸ್ ಖಾತೆ ಯಾರಿಗೆ ಮಾಡಬೇಕು? ಯಾಕೆ ಈ ಥರ ಕಾನೂನನ್ನ ನೀವು ಹದಗೆಡಿಸಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮ್ಮಣ್ಣ DC ಅವ್ರು ಹಂಗೆ ನಾವು ಇಲ್ಲಿ ಅದು ಇದು ಅಂತ ಕೋರ್ಟ್ಗಳು ಅದು ಇದು ಅಂತೆಲ್ಲ ಜಾಸ್ತಿ
ನಮಗೆ ಒತ್ತಡ ಇಟ್ಟು ಅವ್ರ ಅಣ್ಣ ಯಾರು GV ಅಶ್ವಥ್ ರೆಡ್ಡಿ ಮತ್ತು ಬೈರೆಡ್ಡಿ ವೆಂಕಟರೆಡ್ಡಿ ಅಂತಿದ್ದಾರಲ್ಲ, ಅವ್ರ ಅಣ್ಣ ಅವರು DC ಆಗಿರ್ತಾರೆ, ರೀಸೆಂಟಾಗಿ ರಿಟೈರ್ಡ್ ಆಗಿರ್ತಾರೆ, ರಿಟೈರ್ಡ್ ಆಗಿರ್ತಾರೆ ಅಂತ. ನಾರಾಯಣ ಸ್ವಾಮಿ ಅಂತ ಅವ್ರ ಹೆಸರು. ಅವರು DC ಆಗಿದ್ದು ರಿಟೈರ್ಡ್ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಇಲ್ಲೆಲ್ಲ ತಾಲೂಕು ಆಫೀಸಲ್ಲಿ 46 ಎಕರೆ ಒಂದೇ ಫ್ಯಾಮಿಲಿಗೆ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. ಅವರೇ ಫ್ಯಾಮಿಲಿಗೆ 46 ಎಕರೆ ಗ್ರಾಂಟ್ ಮಾಡಿದ್ದಾರೆ. ಹಳ್ಳಿ ಹೋಬಳಿ ವಾಳಹಳ್ಳಿ ಗ್ರಾಮ, ಸರ್ವೆ ನಂಬರ್ 2. ಈ ಜಾಗದಲ್ಲಿ ಗೋವಿ ಸಮುದಾಯದವ್ರಿಗೆ ಜಮೀನು ಇರ್ತೈತಿ, ಹಿಡುವಳಿ ಲ್ಯಾಂಡು. ಈ ಲ್ಯಾಂಡ್ನ ಒಂದಷ್ಟು ಜನ ಮೇಲ್ವರ್ಗದವರು, ಅಂದರೆ ಈಗ ಪ್ರೆಸೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ ಗೋಳ್ಳಹಳ್ಳಿ ಗ್ರಾಮ. ಇದು 5 ಎಕರೆ 10 ಗುಂಟೆ ಹಿಡುವಳಿ ಲ್ಯಾಂಡ್. ಈ ಜಾಗನ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ, ನಾರಾಯಣಪ್ಪ ಇವರು ಮಾಡ್ಕೊಳ್ತಾರೆ. ಏನು ಈಗಲೂ ನೀವು ನೋಡ್ಬೋದು. ಎಲ್ಲ ಇವರು ಇದ್ದಾರಲ್ಲ, ಇವರೆಲ್ಲ ಜಂಟಿ ಇದ್ದಾರೆ. ಇಲ್ಲಿ ಚಿಕ್ಕಬೈರಾರೆಡ್ಡಿ ಮತ್ತು ವೆಂಕಟರೆಡ್ಡಿ ಅಂತ ಹೇಳ್ಬಿಟ್ಟು ಆ್ಯಡ್ ಆಗ್ತೈತೆ ಹೆಸರು ಪಾಣಿಯಲ್ಲಿ. ಈ ಹೆಸರು ಹೆಂಗೆ ಆ್ಯಡ್ ಆಗ್ತೈತೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆಮೇಲೆ ಇವರು ಮಾರಿರೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಿಲ್ಲ. ತಾಲೂಕು ಕಚೇರಿ ಆವರಣದಲ್ಲಿ ಜಮಾಯಿಸಿರುವ ವಿಷಯ ತಿಳಿಯುತ್ತಿದ್ದಂತೆ ದಲಿತ ಸಂಘಟನೆಗಳ ಮುಖಂಡರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಅಕ್ರಮವಾಗಿ ಜಮೀನು ಪರಬಾರೆ ಮಾಡಿಕೊಂಡವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದ ಗೂಳೂರು ವೃತ್ತದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಆಯೋಜಿಸಿದ್ದ 19ನೇ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತ ಸಮ್ಮೇಳನವನ್ನು ಕ್ರಾಂತಿಗೀತೆ ಹಾಡುವ ಮೂಲಕ ಉದ್ಘಾಟಿಸಿದರು. ಸಿಪಿಐ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ರವರು ಮಾತನಾಡಿ, ಅಕ್ರಮವಾಗಿ ಶಾಸಕರಾಗಿ ಆಯ್ಕೆಗೊಂಡವರು ಎಂದಿಗೂ ಬಡವರಿಗೆ, ಕೃಷಿಕರಿಗೆ, ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಲು ಸಾಧ್ಯವಿಲ್ಲ. ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬರಲು ಮುಂದಾಗುತ್ತಿರುವ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳಿಗೆ ಜನಪರ ಆಡಳಿತ ನಡೆಸುವ ಅರ್ಹತೆ ಇಲ್ಲ ಎಂಬುದು ಬಾಗೇಪಲ್ಲಿ ಕ್ಷೇತ್ರದ ಜನ ಈಗಲಾದರೂ ತಿಳಿದುಕೊಂಡು ಎಚ್ಚೆತ್ತುಕೊಳ್ಳದಿದ್ದರೆ ಈ ಕ್ಷೇತ್ರಕ್ಕೆ ಉಳಿಗಾಲವಿಲ್ಲ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಿಪಿಐ ಪಕ್ಷದ ಅಭ್ಯರ್ಥಿ ಹಾಗೂ ಮುಖಂಡರು ಕಾಂಗ್ರೆಸ್ ಪಕ್ಷದವರಿಗೆ ಮಾರಾಟ ಆಗಿದ್ದಾರೆ ಎಂದು ಬೊಬ್ಬೆ ಹೊಡೆಯುತ್ತಿರುವ ವಲಸೆ ಕಾಂಗ್ರೆಸ್ ಮುಖಂಡರು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕಾಗಿದೆ. ಬಡವರ, ಶೋಷಿತರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಕೆಂಬಾಹುಟವನ್ನು ಯಾರು ಖರೀದಿ ಮಾಡಲು సాధ్యವಿಲ್ಲ ಎಂದು ఎచ్చరిಕೆ ನೀಡಿದರು. నిజమేవది అబద్ధమేవది తెలుసుకునేట కాలం ఇప్పుడు దగ్గరికి వచ్చింది. ఇంకా కూడా మనం మత్తులోనే ఉంటే, ఇప్పుడు సుబ్బారెడ్డి తప్పు చేసినారు అని చెప్తా ఉండేది మేము ఎవరు కాదు. ఎవరు చెప్పిందే? ఎవరు ఆయన ఎమ్మెల్యే స్థానం గతించిందే? ఎవరు తెచ్చిందే? ఎవరు తెచ్చిందే? కర్ణాటక రాజ్యంలో హైయెస్ట్ కోర్టు, ఉచ్చ న్యాయాలయం కర్ణాటక రాజ్యానికి హైకోర్టు చెప్పింది. వాళ్ళేమీ చూడుకునే చెప్పింటారా? వాళ్ళేమీ చేయకుండానే ఇన్ని లక్షల మంది ఆదరిస్తూ ఉండే ఒక వ్యక్తిని ఏమీ తప్పు లేకనే నువ్వు ఎమ్మెల్యేగా పనికిరావు అని చెప్పి తీసి పారేస్తారు. ఎమ్మెల్యేగా పనికిరావు అని చెప్పి తీసి పారేయండి. మేము చెప్తా ఉన్నాం, ప్రభుత్వాలు నడిపేకి కాంగ్రెస్ పార్టీ పనికిరాదు. సుబ్బారెడ్డి ఒకటి కాదు, ఇడీ కాంగ్రెస్ పార్టీ పరిపాలన చేయక పనికిరాదు. ఇడీ జేడీఎస్ పార్టీ పనికిరాదు. ఇడీ బీజేపీ పార్టీ పనికిరాదు. యాలని చెప్తా. ఇదే ఎర్రజెండా నాయకులు జీవి శ్రీరామరెడ్డి మన భాగంలో తాగేకి నీళ్ళు లేకుండా బోర్ నీళ్లు తాగి పొండ్లన్నీ పోయి తాగేకి మంచి నీళ్ళు అని అడిగితే ఈ భాగం ఎమ్మెల్యేలు, మంత్రులు ವಿಧಾನಸೌಧದಲ್ಲಿ ಅಡುತ್ತಾರೆ. ಬೆಂಗಳೂರಿನಲ್ಲಿ ಉಚ್ಚ ನೀರು ಆದರೂ ಕೊಡಿ, ಬಾಗೇಪಲ್ಲಿ ತಾಲೂಕಿಗೆ ನಾವು ಭಾರಿ ಪ್ರಾಬ್ಲಮ್ ಅಲ್ಲಿ ಆಗಿದ್ದೀವಿ. ఈ ఉత్తర నీళ్ళు వాళ్ళేం తాగరు కదా, వాళ్ళు తాగేది ఫిల్టర్ నీళ్ళు. జనాలంతా మీరు చూస్తూ ఉన్నారు, ఫేస్బుక్ లో చూస్తూ ఉన్నారు, వాట్సాప్ లో చూస్తూ ఉన్నారు. విధానసభలో ఎమ్మెల్యేలు, ఎంపీలు, మినిస్టర్లు ఎట్లా వర్తిస్తూ ఉన్నారు
నాచిగా వెళ్ళేది ఇల్లుకో ముగ్గురు పిల్లలు ఆ చెరువులో ఉచ్చల్ని నింపిండే దాంట్లో పోయి పడి సస్తే కనిష్ట పక్షం వాళ్ళకి మీ బతుకులేమీ అడగలే. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜು, ಚೆನ್ನರಾಯಪ್ಪ, ಸೂರ್ಯನಾರಾಯಣ, ಎಪಿ ಮುನಿವೆಂಕಟಪ್ಪ, ರಘುರಾಮರೆಡ್ಡಿ, ಬೈರಾರೆಡ್ಡಿ, ವೆಂಕಟರಾಜು, ಆದಿನಾರಾಯಣ ಮತ್ತಿತರರು ಇದ್ದರು. ಪಿ ಮಂಜುನಾಥರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ಪಟ್ಟಣದ ತೋಟಗಾರಿಕೆ ಇಲಾಖೆ ಕಾಂಪೌಂಡ್ ಪಕ್ಕದ ಚರಂಡಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಪಟ್ಟಣದ ಸ್ವರ್ಣಾದ್ರಿ ಹೋಟೆಲ್ ಮುಂಭಾಗದ ದೊಡ್ಡ ಮೋರಿಯಲ್ಲಿ 2-3 ದಿನಗಳ ಹಿಂದೆ ಕೊಲೆ ಮಾಡಿ ಚರಂಡಿಗೆ ಬಿಸಾಡಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ವಿಷಯ ತಿಳಿದ ಪೊಲೀಸರು ಆಂಬ್ಯುಲೆನ್ಸ್ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಸ್ಥಳದಲ್ಲಿ ಜಮಾಯಿಸಿ ಪೌರಕಾರ್ಮಿಕರ ಸಹಾಯದಿಂದ ಶವವನ್ನು ಮೇಲೆತ್ತಲಾಯಿತು. ಶವ ಎತ್ತಿದ ನಂತರ ಸ್ಥಳದಲ್ಲಿ ಏನಾದರೂ ಕುರುಹು ದೊರೆಯಬಹುದೆಂದು ಹುಡುಕಾಟ ನಡೆಸಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಸೇರಿದ್ದ ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಸ್ಥಳದಲ್ಲಿ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪುರಸಭೆ, ಪೌರಕಾರ್ಮಿಕರು ಹಾಗೂ ತಜ್ಞರು ಹಾಜರಿದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಜಿಲ್ಲಾಡಳಿತದಿಂದ ಗಣಿಗಾರಿಕೆಗೆ ಆದೇಶ. ಸುತ್ತಮುತ್ತಲ ಪ್ರದೇಶದಲ್ಲಿನ ಬೆಳೆಗಳಿಗೆ ಹಾನಿ, ಆತಂಕದಲ್ಲಿ ರೈತರು. ಪುರಾತನ ದೇವಾಲಯ ಜೀರ್ಣೋದ್ಧಾರದ ನೆಪ, ಹಲವು ಸಮಿತಿಗಳ ರಚನೆ, ಶಿವಭಕ್ತ ಸಮೂಹ ಪ್ರತಿಭಟನೆ. ಕೊಕ್ಕರೆಗಳ ನಿಗೂಢ ಸಾವು, ಪರಿಸರ ಪ್ರೇಮಿಗಳಿಗೆ ಆಘಾತ, ಗ್ರಾಮಸ್ಥರಲ್ಲಿ ತೀವ್ರ ಆತಂಕ. ಬೇಸಾಯದಲ್ಲಿ ಇತಿಹಾಸ ಹೊಂದಿದ ಪ್ರದೇಶ, ಈಗ ಬೆಳೆಗಳಲ್ಲಿ ವಿಷಕಾರಿ ಅಂಶ ಪತ್ತೆ, ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.